ಮನೆಯಲ್ಲಿ ಮಾಡಿದೆ ಮಿತ್ಕೊಂಡು ತಿನ್ನುದು. ನಾವೀಗ ಎದುರೆದುರು ಹೋಗ್ತಿದ್ದಾಗೆ ಫುಲ್ ಹೀಗೆ ಗುಂಡಿಯಾಗಿ ಹೀಗೆ ಸ್ಲೋಪಲ್ಲಿ ಹೋಗ್ತದೆ. ಮೂಗಲ್ಲಿ ಮಾತಾಡೋದು, ನಾವು ಬಾಯಲ್ಲಿ ಮಾತಾಡೋದು. ಅವನ ಈಗ ಸತ್ತ ಅಂತ. ಹೌದು, ಇದು ಕೋಲ್ಡ್ ನೋಡಿ. ಅವಳಿಗೆ ಅಮ್ಮ ಹೇಳಿದಾರಂತೆ ಜ್ವರ ಬರ್ತದೆ ನೀರಲ್ಲಿ. Surya, if you are watching this video, we have your dupe. So today is officially Orange Day. Alliga 8:23. By mistake but 500 to 700 meters away ಇದೆ beach ಇಂದ ಸುರತ್ಕಲ್. Probably because I was born and brought up near a beach. ಬೇಜಾರಾದ್ರೆಲ್ಲ ಬೈಕ್ ಇಟ್ಕೊಂಡು ಸೀದಾ ಬೀಚಿಗೆ ಹೋಗ್ತದ ನೋಡ. ಹೌದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಜುಕಾಜು ಸ್ಟೋರೀಸ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಆರಾಮಿದ್ದೀರಿ ಅಂತ ಎಣಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡುವ. ಸೊ ಇವತ್ತು ಒಳ್ಳೆ ಬಿಸಿಲುಂಟು. ಸೊ ಅದರಿಂದ ಒಂದು ಬೀಚಿಗೆ ಹೋಗುವ ಅಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಎಲ್ಲಿ ಬೀಚ್, ಯಾವ ಬೀಚ್, ಯಾರು ಹೋಗೋದು ಅದೆಲ್ಲ ನೀವು ಮುಂದೆ ನೋಡಿ. ನಮಗೆ ಇಲ್ಲಿ ಹೋಗುವಾಗ ಸಿಕ್ಕಿತು ಬನ್ನಿ. ಪ್ರಜ್ವಲನ ಮಾತಾಡ್ತಿದ್ದಾರೆ. ಫೋಟೋ ಶೂಟ್ ಆಗ್ತಾ ಉಂಟು, ಬನ್ನಿ ಒಟ್ಟಿಗೆ. ನನಗೆ ಸತ್ಯ ಹೆದರಿಕೆ ಇದು. ನೋಡ್ತಾ ಉಂಟಾ ಕೈ ಉಂಟಾ? ಇವರಿಬ್ಬರು ಒಳ್ಳೆ ಇದ್ದಾರೆ. ನಿಮ್ಗೆ ಎಂತ ಬೇಕು? ಆರ್ಡರ್ ಪ್ಲೀಸ್ ಸರ್. ಮಾಡ್ತೀರಾ? ಹೇಳಿ. ಒಂದು ತಿರಮಿಸು ಪ್ಲೀಸ್. ಶೋರ್. ಇಲ್ಲಿ ಬಂತ ಇಲ್ಲಿ ಉಂಟು ತಿರಾಮಿಸು. ಈಗ ಕೈ ನೋಡಿ, ನಿಮ್ ಕೈಯಲ್ಲಿ ಉಂಟು ಹೇಳಿ ಬರುದ್ರಿ ಅದು. ಹೌದು ನೋಡಿ, ಬಾರ್ಬಿ ಲೈಟ್. ಸೊ ನಾನಿದ್ದೇನೆ ರ್ಯಾಬಿಟ್ ಒಟ್ಟಿಗೆ. ನಾವು ಅದಕ್ಕೆ ತಿನ್ನಲಿಕ್ಕೆ ಕೊಟ್ಟೆವು. ಇದು ರ್ಯಾಬಿಟ್ ಉಂಟಲ್ಲ, ತುಂಬ ಜೋರಿದು ರ್ಯಾಬಿಟ್. ಅದರಲ್ಲಿ ಹತ್ರ ಇದ್ದಿದ್ದನ್ನು ತೆಗೆದು ಇದು ತಿಂದಿದೆ. ಈಗ ಕಾಯ್ತಾ ಉಂಟು ಅದು, ಅದ್ರದ್ದು ಈಗ ಖಾಲಿ ಆಗ್ತಾ ಉಂಟು. ಈಗ ಇನ್ನೊಂದರ ತಿನ್ಲಿಕ್ಕೆ ಆಗ ಇನ್ನೀಗ ಅಟ್ಯಾಕ್ ಮಾಡ್ತದೆ ಈಗ ವಾಪಸ್ ಕಪ್ಪಿನ ಮೇಲೆ. ಮುಟ್ಲಿಕ್ಕೆಲ್ಲ ಬಿಡುದಿಲ್ಲ, ಆದರೆ ಕೈವರೆಗೆ ಬರ್ತದೆ. ಕೈಯಲ್ಲಿದ್ದದನ್ನು ತಕೊಂಡು ಹೋಗ್ತದೆ ಹಾಗೆ. ನನ್ನನ್ನು ಕ್ಯಾರೆಟ್ ಹೇಳಿ ಇಡ್ಸಿದಂತೆ ನನ್ನ ಔಟ್ಫಿಟ್ ನೋಡಿ. ಹೌದು, ಆರೆಂಜ್ ಆರೆಂಜ್ ಕಾಣ್ತಿದ್ದೆ ನಾನು. ನೀನೇ ಕೈಯಲ್ಲಿ ತೆಗಿ 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 ತೆಗಿ. ಅದು ಎಲ್ಲಿ ಹೋಯ್ತು? ಆಗ ಬೆರ್ಸ್ಕೊಂಡು ಹೋಗುದ, ಅದು ಬೆರ್ಸ್ಕೊಂಡು ಹೋಗುದ. ಅಲ್ಲಿ 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 ಅಕ್ಕನ ಹತ್ರ ಅಲ್ಲಿ ಅಲ್ಲಿ ಓಡಿಸುದು ಮಾರ. ಹೌದದೇ. ನೋಡಿ, ಮಕ್ಕಳು ಕೈಯಲ್ಲಿ ರ್ಯಾಬಿಟಿಗೆ ತಿನ್ನಿಸ್ತಾ ಇದ್ದಾರೆ. ಆದರೆ ಅಲ್ಲಿ ನನ್ನ ರ್ಯಾಬಿಟ್ ನನಗೆ ಮುಟ್ಲಿಕ್ಕೆ ಸಹ ಬಿಡಲೇ ಇಲ್ಲ. ಇದು ಗುಡ್ ರ್ಯಾಬಿಟ್. ಆಗ ಹುಡುಗಿದು ಮೈ ಮೇಲೆ ಸಹ ಕೂತ್ಕೊಂಡು ತಿಂತಾ ಉಂಟು. ಒಳ್ಳೆ ಮನೆಯಲ್ಲಿ ಸಾಕಿದ್ರೆ ಮನೆಯಲ್ಲಿ. ಹೌದು, ಹೋಮ್ಲಿ ಉಂಟು ತುಂಬಾ. ಅದು ಅಭ್ಯಾಸ ಆಗಿದೆ, ಎಲ್ಲರೂ ಕ್ಯಾರೆಟ್ ಕೊಟ್ಟು ಅಭ್ಯಾಸ ಆಗಿದೆ. ಇಲ್ಲಿ ಯೂಶುವಲಿ ಬರೋರೆಲ್ಲ ಕ್ಯಾರೆಟ್ ತಕೊಂಡು ಬರ್ತಾರಂತೆ. ಇಲ್ಲಿ ನೋಡಿ, ಅದು ತೊಟ್ಟಲ್ಲಿ ಎಷ್ಟು ಕ್ಯಾರೆಟ್ ಉಂಟು ನೋಡಂತ. ಅದೀಗ ಮನೆಯಲ್ಲಿ ಮಾಡಿ ನಿಂತ್ಕೊಂಡು ತಿನ್ನುದು. ಇಲ್ಲಿ ಕೆನಡಾದಲ್ಲಿ ಆ್ಯಕ್ಚುಲಿ ಕೆಲವು ಬೀಚಿಗೆ ಹೋಗಿದ್ದೇವೆ. ಬಟ್ ಫಸ್ಟ್ ಟೈಮ್ ನಾವು ಹೋಗಿದ್ದ ಬೀಚಲ್ಲಿ ನನಗೆ ಕಾಣ್ತಾ ಇರೋದು ಮಣ್ಣು. ಸೊ ಈ ಥರ ಮಣ್ಣು ಇರಲೇ ಇಲ್ಲ ಯಾವ ಬೀಚಲ್ಲಿ ಸಹ. ಹೊಯ್ಗೆ ಇರಲಿಲ್ಲ. ಬಟ್ ಕಪ್ಪು ಕಲರ್ ಇದು ಹೊಯ್ಗೆ, ಬಟ್ ನಾಟ್ ಬ್ಯಾಡ್. ಅಟ್ಲೀಸ್ಟ್ ಹೊಯ್ಗೆ ಆದರೂ ಉಂಟಲ್ಲ, ಬೇರೆ ಕಡೆ ಅದು ಸಹ ಇರಲಿಲ್ಲ. ಮತ್ತು ನಾವೀಗ ವೀಕೆಂಡಿಗೆ ಬಂದಿರೋದಲ್ಲ, ಸೊ ಎಲ್ಲ ಕಡೆ ಸಹ ಫುಲ್ ಜನ ಇದ್ದಾರೆ, ಫುಲ್ ಜನ.
ಸೊ ತುಂಬ ಜನ ಬಂದಿದ್ದಾರೆ ಬೀಚಿಗೆ. ಮತ್ತು ಇಲ್ಲಿ ಬೀಚಲ್ಲಿ ನಡೀತಿರುವಾಗ ನನಗೆ ನಂದು ಕೋಡಿ ಬೀಚೇ ನೆನಪಾಗ್ತಾ ಉಂಟು. ಕೋಡಿ ಬೀಚಲ್ಲಿ ಸಹ ಹಾಗೆ ಹೀಗೆ ನಡ್ಕೊಂಡು ಹೋಗ್ತಿರೋದು. ಆದರೆ ನೀರು ಮಾತ್ರ ತುಂಬ ಮುಂದೆ ಉಂಟಾಯ್ತಾ, ತುಂಬ ನಮಗೆ ನಡಿಲಿಕ್ಕೆ ಸಿಗ್ತದೆ. ಸೊ ಹಾಂ ಸಾರಿ, ತುಂಬ ಹಿಂದೆ ಉಂಟು ನೀರು. ಸೊ ಇಂಡಿಯಲ್ಲಿ ಬೆಂಚಸ್ ಇಡ್ತಾರಲ್ಲ ಕುತ್ಕೊಳ್ಳಿಕ್ಕೆ, ಇಲ್ಲಿ ಇಲ್ಲಿ ಮರನೇ ಇಟ್ಟಿದ್ದಾರೆ, ತುಂಡು ಮಾಡಿ ಹೀಗೆ ಇಟ್ಟಿದ್ದಾರೆ ನೋಡಿ, ಎಲ್ಲ ಸುಮಾರು ಲೈನ್ ಅಲ್ಲಿ ಉಂಟು. ಸೊ ಈಗ ನಾವು ಎಲ್ಲಿದ್ದೇವೆ ಹೇಳಿದ್ರೆ, ಇದು ನಾನು, ಇದು ನನ್ನ ಗಂಡ, ಅಲ್ಲಿರುವುದು ಪ್ರಜ್ವಲ್ ಅಣ್ಣ, ಮತ್ತೆ ಅಲ್ಲಿರುವುದು ಶ್ರದ್ಧಕ್ಕ. ನಾವು ಬಂದಿರೋದು ಜೆರಿಕೋ ಬೀಚಿಗೆ. ವೆಲ್ಕಮ್. ತುಂಬ ತೆರೆ ಇಲ್ಲ, ಬಟ್ ಕೆಳಗೆ ಹೋಗ್ತಾ ಹೋಗ್ತಾ ಇರುವಾಗ ಕೋಲ್ಡ್ ಉಂಟು, ಆಗೋದಿಲ್ಲ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಉಂಟಲ್ಲ, ಇಲ್ಲಿ ಮಳೆ ಬಂದಿತ್ತು ಮತ್ತು ಮೋಡ ವಾತಾವರಣ ಇತ್ತು. ಸೊ ನೀರಿಗೆ ಕಾಲಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ತುಂಬ ಕೋಲ್ಡ್ ಉಂಟು ನೀರು. ಬಟ್ ನೀರು ತುಂಬ ಕ್ಲೀನ್ ಉಂಟು, ಅದು ಹೇಳಲೇಬೇಕು. ನಾವೀಗ ಎದುರೆದುರು ಹೋಗ್ತಿದ್ದಾಗೆ ಫುಲ್ ಹೀಗೆ ಗುಂಡಿಯಾಗಿ ಹೀಗೆ ಸ್ಲೋಪಲ್ಲಿ ಹೋಗ್ತದೆ. ಸೊ ಸ್ವಲ್ಪ ರಿಸ್ಕಿ. ಇಲ್ಲಿಗ ನೋಡಿ, ನಮ್ಮದು ಕೋಡಿದು ಎಂಡ್ ಪಾಯಿಂಟ್ ಹೀಗೆ ಕಾಣ್ತದೆ. ನೀವು ಇಲ್ಲಿಂದ ನೋಡಿದರೆ ಇದು ನಿಮಗೆ ಕೋಡಿ ಸೀ ವಾಕಿನ ಹಾಗೆ ಕಾಣುದಿಲ್ವಾ? ಅಲ್ಲಿ ಲಾಸ್ಟಿಗೆ ನಡಿಲಿಕ್ಕೆ, ಮತ್ತೆ ಇಲ್ಲಿ ಕೆಳಗೆ ಬೀಚ್. ಹೌದಲ್ಲ? ಸೊ ಅದೇ ಇದು ಇಂಡಿಯಾದ ಬೀಚ್ ತರ ಫೀಲ್ ಆಗ್ತಾ ಉಂಟು. ಹೌದು, ನಾವು ನೀರು ಕೋಲ್ಡ್ ಉಂಟು, ಬಟ್ ನಾವು ಹೋಗಿದ್ದು ಬೀಚ್ ಬೇರೆ ಬೀಚಿನ ತರ ಇದು ಎಂತ ಇಲ್ಲ. ಆಕ್ಚುಲಿ ನಾವು ಮಣ್ಣೆ ನೋಡ್ಲಿಲ್ಲ, ಮಣ್ಣಲ್ಲ ಹೊಯ್ಗೆನೆ ನೋಡ್ಲಿಲ್ಲ. ಬಟ್ ನಾವು ಹೋಗಿದ್ ಬೀಚ್ ಅಲ್ಲಿ ಎಲ್ಲ ಕಲ್ಲು ಮಾತ್ರ ಹಾಕಿಟ್ಟಿರ್ತಾರಲ್ಲ. ಹೌದೌದೌದು, ಇದು ಫಸ್ಟ್ ಬೀಚ್. ನಾವು ಇದು ಫಸ್ಟ್ ಬೀಚ್. ಎಲ್ಲಿ ನನ್ನ ಕಾಲೆಲ್ಲ ಮಣ್ಣಾಗಿದೆ, ಮಣ್ಣಲ್ಲ ಹೊಯ್ಗೆ ನನಗದು ಹೇಳಿಕೊಡ್ಲಿಲ್ಲ. ಹೊಯ್ಗೆ ಆಚೆ ಮಣ್ಣು ಹೇಳುದ ಹೊಯ್ಗೆ ಹೇಳುದು? ನಾವು ಕುಂದಾಪುರ ಭಾಷೆಯಲ್ಲಿ ಹೊಯ್ಂಗಿ ಹೇಳ್ತೇವೆ. ನಾವು ಹೊಯ್ಗೆ ಹೊಯ್ಂಗಿ ನೀವು ಇವರು ಮೂಗಲ್ಲಿ ಮಾತಾಡ, ನಾವು ಬಾಯಲ್ಲಿ ಮಾತಾಡ. ಹೊಯ್ಂಗಿ ಬ್ಯಾಲೆ ಬದಿ. ಸೊ ಇದೀಗ ನಮ್ಮ ಬ್ಯಾಲೆ ಬದಿ ಕಾಯಾಕಿಂಗ್. ಮಕ್ಕಳು ನೀರಲ್ಲಿ ಆಟ ಆಡ್ತಿದ್ದಾರೆ. ಇವರಿಗೆಲ್ಲ ಕೋಲ್ಡ್ ಆಗುದಿಲ್ಲಪ್ಪ ಹಬ್ಬ. ಅದು ಹೇಗೆ ಬಂತು ನೋಡ. ಹೌದೌದೌದು, ನನಗೆ ಗೊತ್ತಿಲ್ಲ ಇತ್ತು ನೀರು ಕೋಲ್ಡ್ ಉಂಟಂತ. ಹೋಗಿ ನಿಂತಿದ್ದಾರೆ, ಈಗ ಹೇಳ್ತಿದ್ದಾರೆ. ಪ್ರಜ್ವಲನ ಪಾಸ್. ಲೈಫ್ ಈಸ್ ಜಿಂಗಲಾಲ. ಸೊ ಇಲ್ಲಿಗ ನಾವು ಓವರ್ ಆಲ್ ಎಲ್ಲಿ ಯಾವ ಪ್ಲೇಸಿಗೆ ಹೋದ್ರೆ ಸಹ ನಿಮಗೆ ಮೌಂಟೇನ್ಸ್ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ಇದು ನೋಡುವಾಗ ನಮ್ಗೆ ಬ್ಯೂಟಿಫುಲ್ ಕಾಣುದಲ್ಲ. ಹೌದು, ಈಗ ಇವರದ್ದು ಟೀ ಶರ್ಟ್ ಅಲ್ಲಿ ಸಾಧ್ಯ ಇರುದು ಮೌಂಟೇನ್ಸ್. ಸೊ ಇದನ್ನೆಲ್ಲ ನೋಡುವಾಗ ಉಂಟಲ್ಲ, ನಮ್ಗೆ ಹೇಗೆ ನಾವು ಸಣ್ಣದಿರುವಾಗ ಡ್ರಾಯಿಂಗ್ ಎಲ್ಲ ಮಾಡಿ ಅಂತ ಹೇಳಿದಾಗ ನೇಚರ್ ಡ್ರಾಯಿಂಗ್ ನಾವು ಯೂಶುವಲಿ ಎಂತ ಮಾಡ್ತಿದ್ವಿ ಹೇಳಿ, ಮೌಂಟೇನ್ ಅಲ್ಲಿ ಮೇಲೆ ಒಂದು ಸನ್, ಮಧ್ಯದಲ್ಲಿ ಸನ್, ಮತ್ತೆ ಕಾಗೆ, ಮತ್ತೆ ಎದುರು ಒಂದು ಓಷನ್ ಮಾಡ್ತಿದ್ವಿ. ಸೊ ಅದು ಎಲ್ಲರೂ ಮಾಡ್ತಿರೋ ಡಯಾಗ್ರಾಮ್. ಬಟ್ ದಟ್ ಎಕ್ಸಾಕ್ಟ್ ಡಯಾಗ್ರಾಮ್ ಇದೆ. ಲೈಕ್ ನಾನೀಗ ಎಂತ ತೋರಿಸ್ದೇನಲ್ಲ, ದಿಸ್ ಇಸ್ ದಿ ಎಕ್ಸಾಕ್ಟ್ ಡಯಾಗ್ರಾಮ್. ಮತ್ತೆ ಇಲ್ಲಿ ಸನ್ ಆಕ್ಚುಲಿ ಉಂಟು. ಈಗ ಕೆನಡಾದಲ್ಲಿ ಹೇಗೆ ಹೇಳಿದ್ರೆ ಸಮ್ಮರ್ ಆಗ್ತಾ ಉಂಟು. ಸಮ್ಮರಲ್ಲಿ ಯೂಶ್ವಲಿ ನಮಗೆ ಸನ್ಸೆಟ್ ತುಂಬ ಅಂದರೆ ತುಂಬ ಲೇಟ್, ಅರೌಂಡ್ ಎಷ್ಟು 9:30. ಸೊ 9:45 PM ಆ ಟೈಮಿಗೆ ನಮಗೆ ಕತ್ತಲೆ. ಸನ್ಸೆಟ್ 9:20 9:30 ಆಗ್ತದೆ, ಬಟ್ ಆಕ್ಚುಲ್ ಕತ್ತಲೆ ಆಗೋ 10 ಕಳೀತದೆ. ಸೊ ಅಷ್ಟು ಲೇಟ್. ಸೊ ನಿಮಗೆ ಎಂತೆಲ್ಲ ಹೊರಗೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಉಂಟು, ನಿಮಗೆ ಅಷ್ಟು ಜಾಸ್ತಿ ಟೈಮ್ ಸಿಗ್ತದೆ ಹೊರಗೆ. ಟೈಮ್ ಆಕ್ಚುಲಿ 7:22 ಆಯ್ತು. ಸೊ 7:22ಗೆ ಈಗ ಹೇಗೆ ಸನ್ ಕಾಣ್ತಾ ಉಂಟು ನೋಡಿ, ಎಷ್ಟು ಚಂದ ಕಾಣ್ತಾ. 5 ಗಂಟೆ ಆದಾಗೆ ಉಂಟು ನಂಗಂತೂ. 7:30 ಆಗ್ಲಿಕ್ಕೆ ಆಯ್ತು. ಸೊ ಹಾಗೆ ಕಾಣ್ತಾ ಉಂಟು. ಸೊ ಅದರಿಂದ ನಮ್ಗೀಗ ಹೊರಗೆಲ್ಲ ಬಂದ್ರೆ ಉಂಟಲ್ಲ, ಒಂದು ಟೆನ್ಷನ್ ಇರುದಿಲ್ಲ. ಬೇಗ ಮನೆಗೆ ಹೋಗ್ಬೇಕು ಇಲ್ಲ, ಯಾಕಂದ್ರೆ ಹೊರಗೆಲ್ಲ ಬೆಳ್ಳಗಿರ್ತದಲ್ಲ. ಪ್ರಜ್ವಲ, ಟೈಟಾನಿಕ್ ಅಲ್ಲಿ ಎಂತಾಯ್ತು? ಇದು ಬೀಚ್ ನೋಡುವಾಗ ನಾನು ಎನ್ಸ್ತಾ ಇದ್ದೆ, ಟೈಟಾನಿಕ್ ಇದ್ ನೆನಪಾಯ್ತು. ಇಲ್ಲೆಲ್ಲ ಶಿಪ್ ನೋಡುಗೆಲ್ಲ ಜಾಕ್ ಟೈಟಾನಿಕ್ ಇದೆ. ಹೌದು, ಜಾಕ್ ಬೋಟ್ ಅಲ್ಲಿ
ತೇಲ್ತಾ ಇದ್ದಲ್ಲ, ಹೌದು ಆಮೇಲೆ ಅನ್ಸ್ತಿದ್ದೆ ಅವನ ಹೇಗೆ ಸತ್ತ ಅಂತ. ಹೌದು. ಇದು ಕೋಲ್ಡ್ ನೋಡಿದ್ರೆ ಯಾತ ಸಾಯ್ಬೇಕು. ಇನ್ನೊಂದು 5 ನಿಮಿಷ ಇದ್ರೆ ನಾವೆಲ್ಲ ಸತ್ತು ಹೋಗ್ತೇವೆ ಈಗ. ಇಲ್ಲಿ ನಂದು ಲೆಗ್ ಸತ್ತೈತೆ. ಫುಲ್ ನಂಬಾಗಿದೆ ಕಾಲೆಲ್ಲ. ಲೆಗ್ ಫ್ರೀಸ್ ಆಗಿದೆ. ಸತ್ತಿದೆ. ನಾವು ಅಪ್ಪರ್ ಬಾಡಿ ರಾಕಿಂಗ್. ಶ್ರದ್ಧನಿಗೆ ನೀರಿಗೆ ಇಳಿಲಿಕ್ಕೆ ಮನ್ಸಿಲ್ಲ, ಅದಕ್ಕೆ ಅವಳು ಶೂಸ ತೆಗಿಲಿಲ್ಲ. ಅವಳಿಗೆ ಕೋಲ್ಡ್ ಅಂತ ಹೇಳಿ ಹೆದರಿಕೆ ಆಯ್ತು ಅವಳಿಗೆ. ಅವಳಿಗೆ ಅಮ್ಮ ಹೇಳಿದಾರಂತೆ ಜ್ವರ ಬರ್ತದೆ ನೀರಲ್ಲಿ. ಹೌದಾ ಶ್ರದ್ಧಾ, ನಿಂಗೆ ಅಮ್ಮ ಹೇಳಿದಾರ ನೀರಿಗೆ ಇಳಿದ್ರೆ ಜ್ವರ ಬರ್ತದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ನೀರಿಗೆ ಹೋಗ್ ಶ್ರದ್ಧಾ ಅಂತ ಹೇಳಿ. ಜಾಕ್ ಸತ್ತಲ್ಲ, ಅದಕ್ಕೆ ಓ ಅದಕ್ಕೆ ಹೆದರಿಕೆ ಕೋಲ್ಡ್ ಅಂತ. ಹೌದು. ಇಲ್ಲ ಒಮ್ಮೆ ಮೀಟ್ ಮಾಡಿದ್ದೆ. ನಮಗೆ ಇಂಡಿಯಾದಲ್ಲಿ ಉಂಟಲ್ಲ, ನಮ್ದೊಂದು ವಾಡಿಕೆ ಉಂಟು. ಎಂತ ಹೇಳಿದ್ರೆ, ಇಲ್ಲಿ ಕಡಲ ತೆರೆ ಹತ್ರ ನಾವು ರಾಮ ಬರ್ದ್ರೆ ನೀರಿದು ಫೋರ್ಸ್ ಮತ್ತೆ ಸಹ ಜಾಸ್ತಿ ಆಗ್ತದೆ ಅಂತ. ಸೊ ಕೆನಡಾದಲ್ಲಿ ಸಹ ಸುನಾಮಿ ಎಲ್ಲ ಬರುದಿಲ್ಲ. ಸೊ ಕೆನಡಾದಲ್ಲಿ ಸಹ ಅದು ಆಗ್ತದ ಇಲ್ವಾ ಅಂತ ಟ್ರೈ ಮಾಡ್ತಿದ್ದೇವೆ. ನನ್ನ ಗಂಡ ಈಗ ಚಂದ ಕನ್ನಡ ಬೈತಾರೆ ಈಗ. ಅದೇ ಅಂದ್ರೆ ಅಲ್ಲಿ ತನಕ ನೀರು ಬರ್ಬೇಕಂತ. ಈಗ ಇಲ್ಲಿ ಬರ್ತಾ ತೋರಿಸಲ್ಲಿ ತೋರಿಸ್ತಾ ಇದ್ದೆ. ಟಚ್ ಆಯ್ತು. ಈಗ ಅಳಿಸ್ತದೆ ನೋಡು. ಈಗ ಅರಳಿದ ಮೀನು ನಾನು. ಸೂಪರ್. ಮರ್ಮೇಡ್ ಮಣ್ಣಿನಲ್ಲಿ ಅರಳಿದ ಹೂವು. ಮೀನು ತಾವರೆ ಮಣ್ಣಿನಲ್ಲಿ ಅರಳಿದ ತಾವರೆ. ಇದು ಇಂಡಿಯನ್ ಮರ್ಮೇಡ್ ಇನ್ ಕೆನಡಾ. ಲಾಸ್ಟ್ ಅಂಡ್ ಫೌಂಡ್ ಇನ್ ಕೆನಡಾ. ಇದುವರೆಗೆ ನೀರಲ್ಲಿ ಆಡುದು ವಿಡಿಯೋ ಆಯ್ತಲ್ಲ, ಈಗ ದ ಸ್ಟ್ರಗಲ್ ಈಸ್ ರಿಯಲ್. ಯಾಕಂದ್ರೆ ಎಲ್ಲರ ಕಾಲು ಮಣ್ಣಾಗಿದೆ. ಈ ಕಾಲಲ್ಲಿರೋದು ಮಣ್ಣನ್ನು ಒಣಗಿಸಿ ಶೂ ಹಾಕೊಳ್ಳೋದು ಈಸ್ ಬಿಗ್ ಟಾಸ್ಕ್, ಹರಸಾಹಸ. ಸೊ ಹೌದು, ಅದಕ್ಕೆ ಶ್ರದ್ಧಾಗ ಶೂ ತೆಗಿಲಿಲ್ಲ. ಸ್ಮಾರ್ಟ್ ಮೂವ್. ಶಬ್ದ ಕಿತ್ತಾಳೆ ತಂದಿದ್ದಾಳೆ. ಕಿತ್ತಾಳೆ ಎಲ್ಲ ಇವತ್ತು ನಂದೇ ಕಲರ್ ನೋಡಿ. ಆ ಕ್ಯಾರೆಟ್ ತಕೊಂಡ್ ಬಂದಿದ್ದು, ಕ್ಯಾರೆಟ್ ಕೂಡ ನಂದೇ ಕಲರ್. ಈಗ ಕಿತ್ತಾಳೆ ತಕೊಂಡ್ ಬಂದಿದ್ದಾಳೆ, ಕಿತ್ತಾಳೆ ಸಹ ನಂದೇ ಕಲರ್. ಮತ್ತೆ ನನ್ ಗಂಡ ಇವತ್ತು ಮಸ್ಕ್ ಮೆಲನ್ ತಂದಿದ್ದಾರೆ, ಮಸ್ಕ್ ಮೆಲನ್ ಸಹ ನಂದೇ ಕಲರ್. ಸೊ ಟುಡೇ ಈಸ್ ಆಫಿಷಿಯಲಿ ಆರೆಂಜ್ ಡೇ. ಬನ್ನಿ ತಿನ್ನುವ ಫ್ರೆಂಡ್ಸ್. ಬಾಲೆ ಎಂಕುಲು ಆರೆಂಜ್ ತಿನ್ಕ. ಏನ್ ಚಂಡಿ ಒಳ್ಳೆ ಉಂಟಾ? ಸೂಪರ್ ಸ್ವೀಟ್. ಒಳ್ಳೆ ಉಂಟು. From T&T I got 4, here I got only 2. ಒಳ್ಳೆ I didn't know if it was good or not, so I did not get it. ತುಂಬಾ ಸ್ವೀಟ್ ಉಂಟು. ಸೂರ್ಯ ಬಂದ. ಸೂರ್ಯ, if you are watching this video, we have your dupe. Oh, I can't show you, I guess. For her Clean Canada Abhiyan as well. Thank you. 6 ಗಂಟೆ ಬಿಸಿಲು. ಈಗ ಸೂಪರ್ ಗಂಟೆ. ಇಷ್ಟುವರೆಗೆ ಅದು ಅಡಗಿಕೊಂಡಿತ್ತು. ಬಟ್ ನಾವೀಗ ಫೋಟೋ ಎಲ್ಲ ತೆಗ್ದಾಯ್ತಲ್ಲ, ಅದಕ್ಕೆ ಹೊರಗೆ ಬರ್ತಾ ಉಂಟು. ವೆರಿ ಮೀನ್ ಸನ್. ಜೇಸನ್ ಇದು ತಮ್ಮ ಮೀನ್ ಸನ್. ಜೇಸನ್, ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡು, ನಿನ್ಗೆ ತಮ್ಮ ಮೀನ್ ಸನ್ ಇಲ್ಲ ಹೇಳಿ. ಸೊ ಇಲ್ಲಿ ಜನ ಎಲ್ಲ ಆಡ್ತಿದ್ದಾರೆ. ಮತ್ತೆ ಪಿಕ್ನಿಕ್. ಸೊ ಇದೆಲ್ಲ ಮನೆಯಿಂದ ತಕೊಂಡು ಬರ್ಬೋದು. ಮತ್ತೆ ಚೇರ್ ಎಲ್ಲ ತಂದು
ಹೌದು, ಒಳ್ಳೆ ಗಮ್ಮತ್ತು. ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಮ್ಯೂಸಿಕ್ ಅಲ್ಲೀಗ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡ್ತಾ ಇದ್ದಾರೆ. ಅದೆಂತ ಟ್ರೈನಿಂಗ್ ಕೊಡುದಾ ಅಂತ? ಬಿಕಾಸ್ ತುಂಬಾ ಜನ ಹೌದು, ಇದ್ದಾರೆ. ತುಂಬಾ ಜನ ಇದ್ದಾರೆ, ಮತ್ತೆ ಒಬ್ರು ಲೀಡ್ ಮಾಡ್ತಾ ಇದ್ದಾರೆ. ಮೇ ಬಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿಂದಾನೇ ಹೋಗಿದ್ದು ಆಕ್ಚುಲಿ, ಮತ್ತೆ ಅಷ್ಟು ದೂರ ಇದ್ದಾರೆ. ಸೊ ಇದು ನಮ್ದು ಡಕ್ ಫ್ಯಾಮಿಲಿ. ಇವರೆಲ್ಲ ಈಗ ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತಿದು ಕೆಲಸ ಮುಗಿಸಿ ನಮಗೆ ಸನ್ ಕಾಣ್ತಿರ್ಲಿಲ್ಲ, ಈಗ ಹೊರಗೆ ಬಂದಿದ್ದಾನೆ. ಯು ನೋ ವಾಟ್ ದ ಟೈಮ್ ಈಸ್ 8:23. ಆದರೆ ಸಹ ನೋಡಿ ಎಷ್ಟು ಬೆಳ್ಕುಂಟಿಲ್ಲಿ, ಕತ್ಲೆ ಆಗಲಿಕ್ಕೆ ಕೇಳುದಿಲ್ಲ. ನಮ್ಮದು ಮೀನ್ ಸಹ ನನಗೆ ಹೀಗೆ ಮಾಡುದು. ಇಷ್ಟೊದವರೆಗೆ ನಾನು ಇಲ್ಲಿ ನೀರಲ್ಲಿ ಚಂಡಿ ಪುಂಡಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಇದೆ, ಬಟ್ ಸನ್ ಬರಲಿಲ್ಲ. ಈಗ ನಂದು ಎಲ್ಲ ಆಯಿತು, ಕಾಲೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ನೋಡಿ ಲುಕುಸಿಯರ್ ಯಾಕೆ ನನಗೆ ಹೀಗೆ ಮಾಡೋದು. ಮತ್ತು ನಮ್ಮ ಪಂಕಜಣ್ಣಂದು ಫೋಟೋ ಸೆಷನ್ ಆಗ್ತಾ ಉಂಟು, ಫೋಟೋ ರಿವ್ಯೂ ಮಾಡ್ತಿದ್ದಾರೆ. ಈಗ ಪೋಸ್ ಬರ್ತಾ ಉಂಟು. ಹೀರೋ ಫ್ರೂಟ್ಸ್ ಪಾರ್ಟ್ 2 ಬೈ ಮಿಸ್ಟರ್ ಪಟೇಲ್, ಮಿಸ್ಟರ್ ಆ್ಯಂಡ್ ಮಿಸೆಸ್ ಪಟೇಲ್. ಬೈ ಮಿಸ್ಟೇಕ್ ಪಟೇಲ್. ಎಂತ ಫ್ರೂಟ್ಸ್ ತಂದಿದ್ದೀವಿ? ಇದು ಬೇಕಿತ್ತಲ್ಲ ಮಾರೆ. ಟೂತ್ ಪಿಕ್. ಇದು ಮಸ್ಕ್ ಮೆಲನ್ ಆ್ಯಂಡ್ ಆ್ಯಪಲ್ ಅನ್ನು ನಾವು ಹೀಗೆ ಕಟ್ ಮಾಡಿ ತಂದಿದ್ದೇವೆ. ಬೈ ಶೆಫ್ ಪಂಕಜ್. ಇದು ಶೆಫ್ ನೇಚರ್. ನೀವು ಪ್ರತಿ ಸತಿ ಹ್ಯಾಂಡ್ ಸ್ಯಾನಿಟೈಸರ್ ಹಾಕ್ತೀರಿ, ನಾನು ಅಲ್ಲಿ ಬೀಚಿದ ನೀರಲ್ಲೇ ಕೈ ತೊಳೆದು ಬಂದಿದ್ದೇನೆ. ಇದು ಉಪ್ಪು ಸ್ಯಾನಿಟೈಸರ್ ಬೇಕಾ? ಬೇಡ. ತಿಂದಾಯ್ತಾ ನೀವು? ಓಕೆ, ಸ್ವಾಹ ಮಾಡಿ ಆಯ್ತಲ್ಲ. ಅದು ಸ್ವಲ್ಪ ಜರ್ಮ್ಸ್ ಎಲ್ಲ ಒಳಗೆ ಹೋಗ್ಬೇಕಂತೆ, ಹೊಟ್ಟೆ ಕ್ಲೀನ್ ಆಗ್ತದೆ. ಎಸ್, ದ ಆದಿಮಾನವಾಸ್. Okay. So what kind of a person are you? Mountain or beach? ನಾನು ಬೀಚ್ ಪರ್ಸನ್. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೀಚ್ ಬಂದೆ ಅಲ್ಲೇ, ಆದರೆ ಸಹ ನನಗೆ ಬೀಚ್ ಅಂದರೆ ಇಷ್ಟ. ಒಂಥರ ಕಾಮ್ನೆಸ್ ಸಿಗ್ತದೆ ಅಲ್ಲಿ ಹೋದರೆ, ಒಂಥರ ರಿಫ್ರೆಶಿಂಗ್ ಆಗ್ತದೆ. ಈಗ ಕೆನಡಾದಲ್ಲಿ ಇದ್ದರೆ ಸಹ ನನಗೆ ಒಂದು ಒಳ್ಳೆಯ ವಿಷಯ ಅಥವಾ ಮನೆಯದು ಅಂತ ನನಗೆ ಎಣಿಸೋದಂದರೆ, ಒಂದು ನಮ್ಮನೆ ಹಿಂದಿರೋದು ಬ್ಯಾಕ್ ಯಾರ್ಡ್, ಅಲ್ಲ ಮರ ಗಿಡ ಎಲ್ಲ ಉಂಟು. ಮತ್ತು ಇನ್ನೊಂದು ಇಲ್ಲಿ ಎಲ್ಲಿ ಹೋದರೆ ಸಹ ಬೀಚ್ ಉಂಟಲ್ಲ, ಸೊ ಅದು ನನಗೆ ಮನೆಗೆ ಹೋಮ್ಲಿ ಫೀಲ್ ಕೊಡ್ತದೆ. ಬಿಕಾಸ್ ಕೋಡಿ ಬೀಚ್ ಮನೆ ಹತ್ತಿರನೇ. ಹೌದು, ಕೋಡಿ ಬೀಚ್ ನನ್ನ ಅಜ್ಜಿ ಮನೆ ಕೋಡಿ, ಸೊ ಕೋಡಿ ಬೀಚ್ ಬದಿಯಲ್ಲೇ ಇರೋದು. ಸೊ ಯು ಆರ್ ಅ ಬೀಚ್ ಪರ್ಸನ್. ಐ ಆಮ್ ಅ ಬೀಚ್ ಪರ್ಸನ್. ಓಕೆ. ಐ ಲವ್ ಬೀಚಸ್. ಪ್ರಜಾರಣ, ಸೊ ನೀವು ಬೀಚ್ ಪರ್ಸನ್ನಾ ಅಥವಾ ಮೌಂಟೇನ್ ಪರ್ಸನ್? ಅದು ನಾನು ಆನ್ಸರ್ ಒಂದು ಇಲಾಬ್ರೇಟ್ ಹೇಳಬೇಕಾಗ್ತದೆ. ನಂದು ಮನೆ ಎಕ್ಸಾಕ್ಟ್ಲಿ ಒಂದು 500 to 700 ಮೀಟರ್ಸ್ ಎವೇ ಇದೆ ಬೀಚಿಂದ, ಸುರತ್ಕಲಲ್ಲಿ. ಸೊ ಬೀಚ್ ನಮ್ಮದು ಫೇವ್ರೇಟ್. ಐ ಲವ್ ಮೌಂಟೇನ್ಸ್ ಆ್ಯಸ್ ವೆಲ್. ಸೊ ನಂದು ಆನ್ಸರ್ ಬೀಚ್ ಆ್ಯಂಡ್ ಮೌಂಟೇನ್ ಬೇಕು ನನಗೆ. ಎರಡು ಸಹ ಒಂದು ಆಪ್ಷನ್ ಇಲ್ಲ ಹಾಗಾದ್ರೆ. ಮನೆ ಎಕ್ಸಾಕ್ಟ್ಲಿ ಇನ್ ದ ಬೀಚ್ ಹೇಳ್ಬೋದು ನಾವು. ಸೊ ಐ ಲವ್ ಬೋತ್. ಓಕೆ. ಶ್ರದ್ಧಾ, ಸೊ ನೀನು ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್? ಬೀಚ್ ಪರ್ಸನ್. ಆ್ಯಂಡ್ ರೀಸನ್ ಎಂತ ಅಂತ ಸರಿ ಕಟ್ ಗೊತ್ತಿಲ್ಲ, ಬಟ್ ಪ್ರಾಬ್ಲಿ ಬಿಕಾಸ್ ಐ ವಾಸ್ ಬೋರ್ನ್ ಅಂಡ್ ಬ್ರಾಟ್ ಅಪ್ ನಿಯರ್ ಅ ಬೀಚ್. ಉಡುಪಿ ಅಲ್ಲ, ಮಲ್ಪೆ ಬೀಚ್ ಅಲ್ಲ ಮತ್ತೆ ಅಂದರೆ ಅಲ್ಲೇ ಹತ್ರ ಅಲ್ಲ, ಬಟ್ ಬೀಚ್ ನೋಡಿ ಬೆಳೆದಲ್ಲ, ಅದಕ್ಕೆ ಬೀಚ್ ಅಂದರೆ ಇಷ್ಟ. ಸೊ ಯು ಆರ್ ಅ ಬೀಚ್ ಪರ್ಸನ್. ಸೊ ಪೂಜಿತಾ ಆ್ಯಂಡ್ ಶ್ರದ್ಧಾ ಬೀಚ್, ಪ್ರಜ್ವಲ್ ಅಣ್ಣ ಬೋತ್. ನೀವೆಂತ ಪರ್ಸನ್? ನೀವು ಎಲ್ಲರದ್ದು ನಾನು ಹೇಳ್ತೇನೆ. ಎಲ್ಲರ ಹತ್ರ ಕೇಳ್ತಿದ್ರು ನೀವು ಯಾವ ಪರ್ಸನ್. ಈಗ ನಾನು ಇವ್ರ ಹತ್ರ ಕೇಳ್ತೇನೆ, ನೀವು ಯಾವ ಪರ್ಸನ್? ಬೀಚ್ ಪರ್ಸನಾ ಅಥವಾ ಮೌಂಟೇನ್ ಪರ್ಸನಾ? ಯಾವುದಾದ್ರೆ ಸಹ ಯಾಕೆ? ಓಕೆ, ಸೊ ನಾನು ಬೀಚ್ ಪರ್ಸನ್. ಓಕೆ. ಆ್ಯಂಡ್ ರೀಸನ್ ಬೀಯಿಂಗ್ ವೈ ಎಕ್ಸ್ಪೆಕ್ಟೆಡ್? ಯಾಕಂದ್ರೆ ನಂಗೆ ಸಹ ಬೀಚ್ ಇಷ್ಟ, ನಿಮಗೆ ಸಹ ಬೀಚ್ ಇಷ್ಟ. ಇಲ್ಲ, ನಾನು ನಾವು ಹೇಳ್ತೀನಿ ಬೀಚಿಗೆ ಹೋಗ್ತಿದ್ವಿ. ಅಲ್ಲ, ಆಕ್ಚುಲಿ ನಾವೆಲ್ಲರೂ ಸಹ ಕರಾವಳಿ ರೀಜನಲ್, ಸೊ ಆಬ್ವಿಯಸ್ಲಿ ಬೀಚೇ ಇಷ್ಟ ಆಗ್ತದೆ. ಆ್ಯಂಡ್ ನನಗೆ ಯಾಕೆ ಬೀಚ್ ಹೇಳಿದರೆ, ನಾನು ಸಣ್ಣದ್ರಿಂದ ಸಹ ಮಂಗಳೂರಲ್ಲಿದ್ದ ಅಲ್ಲ, ಸೊ ಹೀಗೆ ಬೋರ್ ಆದಾಗ ಅಥವಾ ಫ್ರೆಂಡ್ಸ್ ಜೊತೆ ಅಥವಾ ಹೀಗೆ ಬೇಜಾರಾದ್ರೆಲ್ಲ ಬೈಕ್ ಇಟ್ಕೊಂಡು ಸೀದಾ ಬೀಚಿಗೆ ಹೋಗೋದು,
ತಣ್ಣೀರ್ಬಾವಿ, ಪಣಂಬೂರು, ಎಲ್ಲಿ ಇಲ್ಲ ಇದ್ದರೆ ಬೋಳಾರ್ ಬೀಚ್, ಮನೆ ಹತ್ರನೇ ಉಂಟು ಬೋಳಾರ್ ಬೀಚ್. ಎಲ್ಲಿಯಾದರೂ ಹೋಗಿ ಕೂತ್ಕೊಳ್ಳೋದು, ಶಾಂತಿ, ಪೀಸ್. ಹೌದು. ಸೊ ಆಬ್ವಿಯಸ್ಲಿ ಬೀಚ್ ಇಷ್ಟ. ಹೌದು, ಬಟ್ ಇಲ್ಲಿದು ಬೀಚ್ ಸ್ವಲ್ಪ ವೇವ್ಸ್ ಕಡಿಮೆ ಉಂಟು, ನಂದು ಅದೊಂದೇ ಆಕ್ಚುಲಿ ಎಸ್, ಇಲ್ಲಿ ಬೀಚ್ಗೆ ವೇವ್ಸ್ ಇಲ್ಲದ ಕಾರಣ ನಮ್ಗೆ ಅದೀಗ ಹೀಗೆ ಕುತ್ಕೊಂಡ್ರೆ ಜನರ ಮಾತಾದೆಲ್ಲ ಕೇಳ್ತದೆ. ರಿವರ್ ಪಕ್ಕ ಕುತ್ಕೊಂಡಾಗೆ ಆಗ್ತದೆ, ಅದು ಸೌಂಡ್ ಕೇಳುದಿಲ್ಲ, ಗೊತ್ತಾಯ್ತು. ಅದು ಬೀಚ್ ಹೀಗೆ ನಾವು ಕೆಲವೊಮ್ಮೆ ಹೀಗೆ ಅಲ್ಲಿ ಕಣ್ಣು ಮುಚ್ಚಿಕೊಂಡಿದ್ರೆ ಬೀಚ್ ಸೌಂಡ್ ಮಾತ್ರ ಕೇಳ್ತಾ ಕುತ್ಕೊಳ್ಬೋದಲ್ಲ, ಇಲ್ಲಿ ಅದಿಲ್ಲ. ಸಾಗರದ ಆಚೆ ಫೀಲ್ ಸಿಕ್ಕುದಿಲ್ಲ ಇಲ್ಲಿ. ದಟ್ಸ್ ಆಲ್ ಫಾರ್ ಯು ಗೈಸ್. ಸೊ ನಾವೀಗ ಒಬ್ಬೊಬ್ರು ಒಂದೊಂದು ಹೇಳಲಿಲ್ಲ, ನಾವೆಲ್ಲ ಮಂಗಳೂರಿನವರಾಗಿದ್ದರಿಂದ ಎಲ್ಲರಿಗೂ ಬೀಚ್ ಇಷ್ಟ. ಬಟ್ ಪ್ರಜ್ವಲ್ ಅಣ್ಣನಿಗೆ ಎರಡೂ ಸಹ ಇಷ್ಟ. ಐ ಥಿಂಕ್ ನಾವು ಎಲ್ಲಿ ಬೆಳಿತೇವೆ ಅದು ತುಂಬ ಮ್ಯಾಟ್ರ್ ಆಗ್ತದೆ. ಸೊ ನಾವೀಗ ಮೌಂಟೇನಲ್ಲಿ ಬೆಳೆದ್ರೆ ನಾನು ಪಹಾಡಿ ಪರ್ಸನ್ ಅಂತ, ಅವ್ರಿಗೆ ಎಷ್ಟು ಅದನ್ನು ನೋಡಿದರೆ ಸಹ ಅವರಿಗೆ ಸಂತೋಷ ಅಥವಾ ಸಾಕು ಅಂತ ಆಗೋದಿಲ್ಲ. ಸೊ ರೀಸನ್ ವಾಸ್ ಆಬ್ವಿಯಸ್, ವಿ ಆರ್ ಆಲ್ ಬೀಚ್ ಪೀಪಲ್. ನಾವಿಲ್ಲಿ ಕೂತ್ಕೊಂಡು ತಿಂಡಿ ತಿರುವಾಗ ನಮಗೆ ಒಂದು ಒಳ್ಳೆ ದೃಶ್ಯ ಕಂಡಿದ್ದು ಎಂತ ಹೇಳಿದರೆ, ಈ ಪೂಡಲ್ ನಾಯಿ ಅದು ಎಷ್ಟು ಚಂದ ಆಟಾಡ್ತಾ ಉಂಟು. ಅದಕ್ಕೊಂದು ನೋಡ. ಹೌದು, ಮನುಷ್ಯರಾಗಿ ನಿಂತಿದೆ. ಆಗ ಕೈ ಕಚ್ತಾ ಉಂಟೀಗ. ಅದಕ್ಕೆ ಇಲ್ಲಿ ಮಣ್ಣಿಗೆ ಹೊರಗೆ ಕರ್ಕೊಂಡು ಬಂದಿದ್ದಲ್ಲ, ಭಾರಿ ಖುಷಿಯಲ್ಲಿ ಉಂಟದು. ನಮಗೆ ನಾವು ಮನೆಯಲ್ಲಿ ನಾಯಿಗೆ ಚಂಗ್ ಬಂದಿದೆ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಹ ಈಗ ಚಂಗ್ ಬಂದಿದೆ, ಕಿವಿಗೆ ಗಾಳಿ ಹೋಗ್ತಿದೆ. ಅದೇ ಕಿವಿಗೆ ಗಾಳಿ, ಬೇರೆದಕ್ಕೆ ಸಹ ಹೇಳ್ತಾರೆ, ಬಟ್ ಅದೇ ಕಿವಿಗೆ ಗಾಳಿ ಹೋಗ್ತಿದೆ. ಅದು ಖುಷಿ ನೋಡೋದಕ್ಕೆ. ಹೌದು, ಅಂದ್ರೆ ಇದಕ್ಕೆಲ್ಲ ಮನೆಯಲ್ಲೇ ಇಡುದಲ್ಲ. ಸೊ ಹೊರಗೆ ಕರೆದುಕೊಂಡು ಬಂದ್ರೆ ಈ ನಾಯಿಗಳಿಗೆ, ಬೆಕ್ಕುಗಳಿಗೆಲ್ಲ ಭಾರಿ ಖುಷಿ ಆಗ್ತದೆ. ಇಲ್ಲಿ ಈಗ ನಾನು ತೋರಿಸ್ತಾ ಇದ್ದೇನಲ್ಲ, ಸೊ ಬೋಟ್ ಉಂಟಲ್ಲ, ಸೊ ಬೋಟನ್ನೆಲ್ಲ ತಂದಿದ್ದಾರೆ ಮನೆಯಿಂದ. ಸೊ ಅದರದ್ದು ಈಗ ಗಾಳಿ ಎಲ್ಲ ತೆಗಿತಾ ಇದ್ದಾರೆ. ಇದು ಕಾಯಕಿಂಗ್ ಮತ್ತು ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಇದು ಬೋಟ್. ಮತ್ತು ಇಲ್ಲೆಲ್ಲ ನೋಡಿ, ಮನೆಯಿಂದ ಎಲ್ಲ ತಗೊಂಡು ಬಂದು ಇಲ್ಲೇ ಬಾರ್ಬಿಕ್ಯೂ ಗ್ರಿಲ್ ಮಾಡಿ ಎಲ್ಲ ತಿನ್ನೋದು. ಸೊ ಸಮ್ಮರಲ್ಲಿ ಇದು ನಮಗೆ ಯೂಶ್ವಲಿ ನೋಡಲಿಕ್ಕೆ ಸಿಗುವ ದೃಶ್ಯ. ಹೀಗೆ ಎಲ್ಲರೂ ಹೊರಗೆ ಮನೆಯಿಂದ ಬಂದು ಬಿಸಿಲಲ್ಲಿ ಕೂತ್ಕೊಂಡು ಮತ್ತು ಗ್ರಿಲ್ ಮಾಡೋದು, ಮಕ್ಕಳನ್ನು ಕರ್ಕೊಂಡು ಬಂದು ಆಟ ಆಡಿಸ್ಲಿಕ್ಕೆ ಕರ್ಕೊಂಡು ಬರೋದು. ಸೊ ಇದೇ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಒಂದು ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇದ್ದರೆ ಬೆಸ್ಟ್ ಪ್ಲೇಸ್, ಬೆಸ್ಟ್. ಸೊ ಫೈನಲಿ ನಮ್ಮದು ಮಿನಿ ಬೀಚ್ ಡೇ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ, ಆದರೆ ನೀರಲ್ಲೆಲ್ಲ ಆಡಲಿಲ್ಲ, ಕಾಲು ಮಾತ್ರ ಚಂಡಿ ಮಾಡಿದ್ವಿ. ಸೊ ಇಲ್ಲಿದ್ದು ವಿಡಿಯೋ ಇಷ್ಟೇ. ನಿಮಗೆ ಜೆರಿಕೋ ಬೀಚ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಬಾಯ್ ಫ್ರಮ್ ಮೀ, ಬಾಯ್ ಫ್ರಮ್ ಹಿಮ್ ಗೈಸ್, ಬಾಯ್ ಫ್ರಮ್ ದೇಮ್. ಲೈಕ್ ಮಾಡಿ. ನಿಮ್ಗೆಂತ ಮಾಡೋ ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Yes. Bye bye. See you in next video.